ನಮಸ್ಕಾರ. ಈ ವರ್ಷದ ತುಲಾರಾಶಿಯ ಸಂಪೂರ್ಣ ಭವಿಷ್ಯ. ತುಲಾರಾಶಿಯ ಅಧಿಪತಿ ಶುಕ್ರ ಗ್ರಹ ವೀನಸ್. ಶುಕ್ರನ ವಿಶೇಷತೆಗಳು: ಪ್ರೀತಿ, ಸೌಂದರ್ಯ, ಕಲಾ, ಐಶ್ವರ್ಯ ಮತ್ತು ಐಕ್ಯತೆಯ ಸಂಕೇತ. ವಿವಾಹ, ಜೀವನ, ಸಂಬಂಧಗಳು ಮತ್ತು ಭೋಗವಿಲಾಸಕ್ಕೆ ಸಂಬಂಧಿಸಿದ ಗ್ರಹ. ತುಲಾರಾಶಿಯವರಲ್ಲಿ ಕಾಣುವ ಲಕ್ಷಣಗಳು: ಸಮತೋಲನ ಮನೋಭಾವ, ನ್ಯಾಯಪ್ರಿಯತೆ, ಮೃದುವಾದ ಸ್ವಭಾವ, ಸಂಬಂಧಗಳನ್ನು ಕಾಪಾಡುವ ಗುಣ. ಶುಕ್ರ ಬಲವಾಗಿದ್ದರೆ ತುಲಾರಾಶಿಯವರಿಗೆ ಐಶ್ವರ್ಯ, ಸುಖ ಮತ್ತು ಉತ್ತಮ ದಾಂಪತ್ಯ ಜೀವನ ದೊರೆಯುತ್ತದೆ. ತುಲಾರಾಶಿಯ ಚಿಹ್ನೆ: ತೂಕ, ತಕ್ಕಡಿ, ತತ್ವ ವಾಯು. ಈ ವರ್ಷ ತುಲಾರಾಶಿಯವರಿಗೆ ಜೀವನದಲ್ಲಿ ಬದಲಾವಣೆ, ಬೆಳವಣಿಗೆ, ಆತ್ಮವಿಶ್ವಾಸ ಮೂರು ಪ್ರಮುಖ ವಿಷಯಗಳು ಆಗಿರುತ್ತವೆ. ಕೆಲವೊಂದು ಸವಾಲುಗಳಿದ್ದರೂ ಸೂಕ್ತ ಪರಿಹಾರಗಳಿಂದ ಉತ್ತಮ ಫಲ ಪಡೆಯಬಹುದು. ವರ್ಷದ ಮೊದಲಾರ್ಧದಲ್ಲಿ ಸ್ವಲ್ಪ ಮಾನಸಿಕ ಒತ್ತಡ ಕಂಡುಬರುತ್ತದೆ. ಮಧ್ಯಭಾಗದಿಂದ ಹೊಸ ಅವಕಾಶಗಳು ದೊರೆಯುತ್ತವೆ. ಹಳೆಯ ಸ್ನೇಹಿತರಿಂದ ಸಹಾಯ ಸಿಗಬಹುದು. ದೈವಭಕ್ತಿ ಹೆಚ್ಚುತ್ತದೆ. ಉದ್ಯೋಗ ಮತ್ತು ವ್ಯವಹಾರ: ಉದ್ಯೋಗಿಗಳಿಗೆ ವರ್ಗಾವಣೆ ಅಥವಾ ಪದೋನ್ನತಿ ಸಾಧ್ಯತೆ. ಮೇಲಾಧಿಕಾರಿಗಳಿಂದ ಎಚ್ಚರಿಕೆಯಿಂದ ಮಾತನಾಡಿ. ಸರ್ಕಾರಿ ಕೆಲಸಕ್ಕೆ ಪ್ರಯತ್ನಿಸುವವರಿಗೆ ಉತ್ತಮ ಸಮಯ. ಇದು ವರ್ಷದ ಮಧ್ಯಭಾಗ. ವ್ಯಾಪಾರಿಗಳಿಗೆ ಹೊಸ ಪಾಲುದಾರಿಕೆ ಲಾಭ ಕೊಡಬಹುದು. ಹೂಡಿಕೆಯಲ್ಲಿ ಎಚ್ಚರಿಕೆ. ವಿದೇಶ ಸಂಪರ್ಕದಿಂದ ಲಾಭ ಸಾಧ್ಯ. ಹಣಕಾಸು: ಆರಂಭದಲ್ಲಿ ಖರ್ಚು ಹೆಚ್ಚು. ಮನೆ, ವಾಹನ ಖರೀದಿ ಯೋಗ. ಸಾಲ ಕೊಡುವಲ್ಲಿ ಜಾಗ್ರತೆ. ವಿದ್ಯಾರ್ಥಿಗಳಿಗೆ ಓದುವುದರಲ್ಲಿ ಸ್ವಲ್ಪ ಕಡಿಮೆ ಗಮನ ಆಗಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮಧ್ಯಭಾಗ ಉತ್ತಮ. ಕಲಾ ಮತ್ತು ಡಿಸೈನ್ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ. ದಾಂಪತ್ಯ ಮತ್ತು ಪ್ರೇಮ: ಮಾತಿನಲ್ಲಿ ಮೃದುತ್ವ ಇರಲಿ. ವಿವಾಹ ಯೋಗ ಇರುವವರಿಗೆ ವರ್ಷದ ಕೊನೆಯ ಭಾಗ ಉತ್ತಮ. ಕುಟುಂಬ ಜೀವನ: ಮನೆಯಲ್ಲೊಂದು ಶುಭ ಕಾರ್ಯ. ಹಿರಿಯರ ಆರೋಗ್ಯದ ಕಡೆ ಗಮನ. ಸಹೋದರ ಸಹೋದರಿಯರಿಂದ ಸಹಾಯ. ಆರೋಗ್ಯ: ಚರ್ಮ ಸಮಸ್ಯೆ ಅಥವಾ ಹಾರ್ಮೋನ್ ಸಮಸ್ಯೆ ಸಾಧ್ಯ. ಕಣ್ಣು ಮತ್ತು ಬೆನ್ನು ನೋವಿಗೆ ಜಾಗ್ರತೆ. ಯೋಗ ಮತ್ತು ಪ್ರಾಣಾಯಾಮ ಮಾಡುವುದು ಉತ್ತಮ. ಹೆಚ್ಚು ನೀರು ಕುಡಿಯಿರಿ. ಸಮಯಕ್ಕೆ ಆಹಾರ ಸೇವಿಸಿ. ವ್ಯಾಪಾರಿಗಳಿಗೆ ಪರಿಹಾರ: ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ. ಓಂ ಶುಕ್ರಾಯ ನಮಃ ಮಂತ್ರವನ್ನು ಜಪಿಸಿ. ವಿದ್ಯಾರ್ಥಿಗಳಿಗೆ ಪರಿಹಾರ: ಪ್ರತಿ ಬುಧವಾರ ಗಣೇಶನ ಪೂಜೆ ಮಾಡಿ. ಓಂ ಗಂ ಗಣಪತಿಯೇ ನಮಃ 21 ಬಾರಿ ಜಪಿಸಿ. ಇನ್ನೂ ಕೆಲವು ಪ್ರಮುಖ ಪರಿಹಾರಗಳು: ಪ್ರತಿ ಶುಕ್ರವಾರ ಬಿಳಿ ಬಟ್ಟೆ ಧರಿಸಿ. ಲಕ್ಷ್ಮೀ ದೇವಿಯ ಅಷ್ಟೋತ್ತರ ಪಠಿಸಿ. ಬಡವರಿಗೆ ಅಕ್ಕಿ ಅಥವಾ ಸಕ್ಕರೆ ದಾನ ಮಾಡಿ. ಶುಕ್ರ ಗ್ರಹ ಶಾಂತಿಗಾಗಿ ಹೀಗೆ ಜಪಿಸಿ. ಮನೆಯ ದಕ್ಷಿಣ ದಿಕ್ಕು ಸ್ವಚ್ಛವಾಗಿರಲಿ. ಶುಭ ದಿನ ಶುಕ್ರವಾರ. ಶುಭ ಬಣ್ಣ ಬಿಳಿ, ಹಸಿರು. ಒಟ್ಟಿನಲ್ಲಿ ತುಲಾರಾಶಿಯವರಿಗೆ ಮಧ್ಯಭಾಗದಿಂದ ಲಾಭ. ದಾಂಪತ್ಯದಲ್ಲಿ ಜಾಗ್ರತೆ ಅಗತ್ಯ. ಹಣಕಾಸಿನಲ್ಲಿ ನಿಯಂತ್ರಣ ಬೇಕು. ದೈವಭಕ್ತಿ ಹೆಚ್ಚಿಸಿದರೆ ಉತ್ತಮ ಫಲ. ಇದು ಈ ವರ್ಷದ ತುಲಾರಾಶಿಯ ಭವಿಷ್ಯ ಮತ್ತು ಪರಿಹಾರ. ಧನ್ಯವಾದ. ನಿಮಗೆ ನನ್ನ ಮಾಹಿತಿ ಇಷ್ಟವಾದಲ್ಲಿ
ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.